ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಏನಿದೆ ಕೃಷ್ಣಾರ್ಪಣ ಅಂತಂದು, ಅದರಲ್ಲಿ ನಾನು ಈ ರಾಯರ ಚರಿತ್ರೆ, ಅವರ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಆದಂತಹ ಕಥೆ, ಸನ್ನಿವೇಶ, ಭಕ್ತಿ ಎಲ್ಲವನ್ನು ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಪುಸ್ತಕದಲ್ಲಿರೋದಂಥದ್ದನ್ನು ಓದಿ ಅಲ್ಲಿ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ನೀವು ಅಲ್ಲಿ ನೋಡ್ಬೋದು ಅಥವಾ ಕೇಳಬಹುದು. ಅಂದರೆ ಭಕ್ತಿ ಅಂದರೆ ಏನು, ಭಕ್ತಿ ಯಾವ ರೀತಿ ಇರಬೇಕು, ಆಮೇಲೆ ಭಗವಂತ ನಮ್ಮಿಂದ ಏನು ಬಯಸ್ತಿದ್ದಾನೆ, ಧರ್ಮ ಅಂದರೆ ಏನು, ನಮ್ಮ ಕರ್ಮಗಳು ಹೇಗೆಲ್ಲ ಇರಬೇಕು, ಆಮೇಲೆ ಭಗವಂತ ನಮ್ಮನ್ನು ಸೃಷ್ಟಿಸಿದ್ನ, ಜಗತ್ತು ಹೇಗೆ ಸೃಷ್ಟಿಯಾಯಿತು, ಇದೆಲ್ಲದರ ಅರಿವು ಇದ್ದಾಗಲೇ ನಾವು ಒಳ್ಳೆಯ ಕರ್ಮವನ್ನು ಮಾಡೋಕ್ಕೆ ಸಾಧ್ಯ. ನಮಗೆ ಧರ್ಮ ಅಂದರೆ ಏನು ಅಂತ ಗೊತ್ತಾಗಬೇಕಂದ್ರೆ ವೇದಗಳು, ಪುರಾಣಗಳು, ಶಾಸ್ತ್ರಗಳನ್ನು ಓದಿಯೇ ತಿಳ್ಕೋಬೇಕು. ಸೊ ಹಾಗಾಗಿ ಇವಾಗಲೆಲ್ಲ ಯಾರು ಅಷ್ಟೊಂದು ಅದರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದರೆ ಇದು ಒಂದು ನನ್ನ ಚಿಕ್ಕ ಪ್ರಯತ್ನ. ನೋಡೋಣ, ಆದಷ್ಟು ರಾಯರ ಆಶೀರ್ವಾದ ನಮ್ಮ ಮೇಲಿರಲಿ, ಧರ್ಮದ ಕಾರ್ಯಗಳಲ್ಲಿ ನಮ್ಮನ್ನೆಲ್ಲ ತೊಡಗಿಸಲಿ. ಈ ಜೀವದ ಒಂದು ಗುರಿ ಏನಿದೆ ಅಂದರೆ ಹರಿಪಾದ ಸೇರುವುದು, ಮರಣ ಮತ್ತು ಹುಟ್ಟಿನ ಈ ಒಂದು ಚಕ್ರವ್ಯೂಹದಿಂದ ಆ ಹರಿ ನಮ್ಮನ್ನು ಕಾಪಾಡಲಿ. ಈ ತಾತ್ಕಾಲಿಕ ಸುಖ ಮತ್ತು ತಾತ್ಕಾಲಿಕ ದುಃಖಗಳಿಂದ ಮುಕ್ತಿ ಕೊಡಿಸಿ ಶಾಶ್ವತ ಸುಖವಾದಂತಹ ಆ ವೈಕುಂಠಕ್ಕೆ ನಮ್ಮನ್ನೆಲ್ಲ ಕರೆದುಕೊಂಡು ಅವನ ಹತ್ತಿರ ಶಾಶ್ವತವಾಗಿ ಸುಖದಿಂದ ಇರುವಂತಹ ಸಮಯ ಎಲ್ಲರಿಗೂ ಕೂಡ ಬೇಗನೆ ಕಲ್ಪಿಸಲಿ, ಅನುಗ್ರಹಿಸಲಿ ಅಂತ ನನ್ನ ಈ ಒಂದು ಕಾರ್ಯವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.